ಹೇಳಿದ್ದು ನನ್ನ ಎಲ್ಲ ಗೆಳೆಯರು ಹೇಳಿದ್ದು, ಅಣ್ಣ ನೀನ್ ತೆರೆಮರೆಯಲ್ಲಿ ಇರ್ತೀಯ, ನಿನ್ನ ಮುಂಚೂಣಿಗೆ ತರಬೇಕು, ನನ್ನ ತಾಲೂಕಿನಲ್ಲಿ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದನ್ನ ನಾವು ಜನರಿಗೆ ತಿಳಿಸ್ಬೇಕು. ಆಮೇಲೆ ನಿನ್ನ ಯಾರು ಆಮೇಲೆ ನಾಳೆ ದಿನ ತುಳಿದು ಬಿಟ್ಟಾರು, ಅದಕ್ಕೆ ನಾನು ಅವಕಾಶ ಕೊಡದಲ್ಲಿ ನೀನ್ ಮುಂದಕ್ಕೆ ಇಟ್ಕೊಳ್ತೀನಿ ಅಂತೆ. ನಿಮ್ಮ ಸೇವೆ ಯಾರ ಕಣ್ಣಿಗೂ ಬೀಳದೆ ಇರೋ ತರ ಹೋಗೋದಕ್ಕೆ ನಾವು ಬಿಡುದಿಲ್ಲ. ಆದ್ರಿಂದ ನಾವು ಇದೊಂದು ನಿಮ್ಮ ಜನ್ಮೋತ್ಸವವನ್ನ ಸಂಜಯೋತ್ಸವ ಅಂತ ಹೇಳಿ ನಾವು ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಹಠ ತೊಟ್ಟು ಮಾಡಿದ್ದಾರೆ. ಇಲ್ಲಿ ನಾನು ಏನು ಅಂತ ಕೇಳಲಿಲ್ಲ, ಮೇಲ್ವಿಚಾರಣೆ ಮಾಡ್ಲಿಲ್ಲ, ನೀವು ಏನ್ ಮಾಡ್ತಿದ್ರಿ ಅಂತ ಹೇಳಿ ನಾನ್ ಬಿಟ್ಬಿಟ್ಟೆ. ಯಾಕೆಂತಂದ್ರೆ ಇಲ್ಲಿ ಕೆಲವಾರು ಜನಗಳು ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಸಿಡಿ ಮಾಡೋರು ಅಥವಾ ಬ್ಲೂ ಫಿಲ್ಮ್ ಮಾಡೋರು ಅವರು ಕೂಡ ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಬಾರ್ಗಳು ಇಟ್ಕೊಂಡಿರೋರು ಅವ್ರುಗಳು ಕೂಡ ಸಮಾಜ ಘಾತುಕ ಬಿಸ್ನೆಸ್ ಮಾಡುವಂತವ್ರು ಬಾರ್ಗಳು ಇಟ್ಕೊಂಡವರು ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಇವರು ಏನು ಸಮಾಜ ಸುಧಾರಕರಲ್ಲ. ಆಮೇಲೆ ಬೆಟ್ಟಿಂಗ್ ದಂಧೆ ಮಾಡೋರು ಅವರು ಕೂಡ ಬರ್ತ್ಡೇಗಳನ್ನ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮಹಾನ್ ಭ್ರಷ್ಟರು ಅವರು ಕೂಡ ಬರ್ತ್ಡೇಯನ್ನ ಆಚರಣೆ ಮಾಡ್ಕೊಳ್ತಾರೆ. ಭ್ರಷ್ಟಾಚಾರ ಮಾಡಿ ಮನೆಗಳು ಕಟ್ಕೊಳ್ತಾ ಇರೋಂಥವ್ರು ಭ್ರಷ್ಟಾಚಾರವನ್ನು ಮಾಡ್ತಾರೆ. ಆದ್ರೆ ಆ ಪಟ್ಟಿಗೆ ನಾನ್ ಸೇರೋದು ಬೇಡ ಕಣಪ್ಪ ಅಂತ ಹೇಳಿದಾಗ, ಇಲ್ಲ ಅಣ್ಣ, ನಿಮ್ ಸೇವೆ ಇದಾಗ್ಬೇಕಾಗಿತ್ತು, ಆದ್ರಿಂದ ನಿಮ್ಮ ಸೇವೆ ಜನಕ್ಕೆ ತಿಳಿದಿರುವಂತ ಕೆಲಸ ಆಗ್ಬೇಕು, ಅದಕ್ಕೆ ನೀವು ಮುಂಚೂಣಿಗೆ ಬರ್ಬೇಕು. ಆದ್ರಿಂದ ನೀವು ನಿಮ್ಮ ನಾವು ಮಾಡ್ತಿರುವಂತ ಈ ಸಂಜಯೋತ್ಸವ ಎಲ್ರಿಗೂ ತಲುಪಬೇಕು ಅನ್ನೋ ಒಳ್ಳೆ ಸದುದ್ದೇಶದಿಂದ ಮಾಡಿದ್ರಿ. ಸದುದ್ದೇಶ ಏನಂತಂದ್ರೆ ಇವತ್ತಿನ ದಿನ ಹೆಲ್ತ್ ಕ್ಯಾಂಪ್ ಮಾಡಿದ್ದೇವೆ, ಆಮೇಲೆ ಇಲ್ಲಿ ನಾವು ಉದ್ಯೋಗ ಮೇಳವನ್ನ ಮಾಡಿದ್ದೇವೆ. ಈ ರೀತಿಯಾದಂತ ಸಣ್ಣ ಸಣ್ಣ ಕೆಲಸ, ಇದು ನಾವು ಮಾಡುವಂತ ದಿನನಿತ್ಯ ಕೆಲಸ. ಇವತ್ತು ನನ್ನ ವಿಶೇಷವಾಗಿ ನನ್ನ ಜನ್ಮದಿನದಂತೂ ಮಾಡ್ತಿರುವಂತ ಒಂದು ಸಣ್ಣ ವಿಶೇಷತೆ ತಂದಿದೆ, ಬಿಟ್ರೆ ಅದ್ರ ಮೇಲೆ ಏನಿಲ್ಲ. ನೀವೆಲ್ಲರೂ ನನಗೆ ಈ ರೀತಿಯಾದಂತ ಅತಿ ಉನ್ನತವಾದಂತ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರೋದು ಇವತ್ತಿನ ದಿನ ನನ್ನ ಜನ್ಮದಿನ. ನಾನು ಜನ್ಮ ತಾಳಿದಕ್ಕೂ ಇವತ್ತಿನ ದಿನ ಸಾರ್ಥಕ ಅಂತ ನಾನು ಅನ್ಕೊಳ್ತೀನಿ. ನೀವು ನನ್ನ ತಂದೆಯನ್ನ ನೀವು ಹೆಗಲ ಮೇಲೆ ಒತ್ಕೊಂಡು ನೀವು ಯಾವತ್ತೂ ಕೂಡ ಪ್ರೀತಿಯನ್ನ ಕೊಟ್ರಿ, ಅದೇ ರೀತಿಯಾಗಿ ಆ ಪ್ರೀತಿಯನ್ನ ನೀವು ನನಗೂ ಕೂಡ ಕೊಟ್ಟಿದ್ರಿ.